ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಮಟನ್ ಸಾರು ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು ಜಾರ್ ತೊಗೊಂಡು ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ನಾನಿಲ್ಲಿ ಒಂದು 3/4 kg ಅಷ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 5 ಇಂಚಷ್ಟು ಶುಂಠಿ ಮತ್ತು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ಯಾವುದೇ ಐಟಮ್ನು ನಾನು ಹುರಿತಾ ಇಲ್ಲ, ಹಾಗೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ, ಅಂದರೆ ಅತಿ ಹೆಚ್ಚು ಚಕ್ಕೆ ಲವಂಗ ಹಾಕಿದ್ರೆ ಎದೆ ಉರಿ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಒಂದು ಮೀಡಿಯಮಲ್ಲಿ ಹಾಕ್ಕೋಬೇಕಾಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಟನ್ ಸಾರಿಗೆಲ್ಲ ಜಾಸ್ತಿ ಹುಳಿಯೆಲ್ಲ ಹಾಕೋಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನಾನು 1 ಟೊಮೊಟೊನ ಮಾತ್ರ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಹುರಿದು ಮಾಡಿದ್ರೆ ಅದು ಟೇಸ್ಟ್ ಬೇರೆ ಬರುತ್ತೆ. ಚಿಕನ್ ಸಾರಿಗೆ ಹುರಿದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಮಟನ್ ಸಾರಿಗೆ ಹಾಗೆ ಮಸಾಲೆನ ರುಬ್ಬಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡು ನಾನು ಒಂದು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಟ್ಟು, ಅಂದರೆ ಮಟನಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮತ್ತು 1 ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಅದಕ್ಕೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ನಾವು ಶುಂಠಿ ಬೆಳ್ಳುಳ್ಳಿ ರುಬ್ಬಿದ್ದೀವಲ್ವ, ಆದ್ರೂ ಮಟನಿಗೆ ಸ್ವಲ್ಪ ಚೆನ್ನಾಗಿ, ಅಂದರೆ ಮಟನ್ ಸಾರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ರೇ ಅದು ತುಂಬ ಚೆನ್ನಾಗಿ ಸಾಂಬಾರಾಗೋದು. ಅದಕ್ಕೋಸ್ಕರ ನಾನು ಒಂದು 3/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ನಾವು ಮುಂಚೆನೇ ರುಬ್ಬಿದ್ದೀವಿ, ಹಾಗಂತ ಅತಿಯಾಗೂ ಹಾಕೋಬಾರ್ದು, ಒಂದು ಮೀಡಿಯಮಲ್ಲಿ ಹಾಕ್ಕೋಬೇಕಾಗುತ್ತೆ. ನೋಡಿ, ಇವಾಗ ಅದನ್ನೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಮಟನ್ನು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀರಿನಂಶ ಇರುತ್ತೆ, ಅದನ್ನೆಲ್ಲ ಸೋರಿಸ್ಬಿಟ್ಟು ನೀಟಾಗಿ ನೀವು ನೀರನ್ನ ಸೋರಿಸಿ ಮಟನ್ನ ಹಾಕಬೇಕಾಗುತ್ತೆ. ಅದು ಮಟನಲ್ಲಿರೋ ಅಂಥ ನೀರಿನಂಶ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ತೊಳೆದಿರೋ ಅಂಥ ನೀರಿನಂಶ ಹಾಕ್ಬಿಟ್ರೆ ಟೇಸ್ಟು ಬರೋದಿಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಟನ್ಗೆ ತುಂಬಾ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಏಕೆಂದರೆ ಮಟನ್ನು ಚೆನ್ನಾಗಿ ನಾವು ಮಸಾಲೆಗಳಲ್ಲಿ ಉಣ್ಗೋದಷ್ಟು ಪೀಸ್ಗಳಿಗೆ ತುಂಬ ಚೆನ್ನಾಗಿ ಉಪಕಾರ ಆಗ್ತದೆ. ನೋಡಿ, ಇವಾಗ ನಾನು ಅದ್ರ ಜೊತೆಗೇ ನಾನು ಉಪ್ಪು ಹಾಕೋತಾ ಇದ್ದೀನಿ. ಅಂದರೆ ನಾನು ಎಷ್ಟು ಸಾಂಬಾರು ಮಾಡ್ತೀನಿ ಅದ್ರ ಮೇಲೆ ನಾನು ಉಪ್ಪು ಹಾಕೋತಾ ಇದ್ದೀನಿ. ನೀವು ಅಷ್ಟೇ, ಅಂದರೆ ಇಲ್ಲಿ ನಾನು ಒಂದು 3/4 kg ಅಷ್ಟಿಗೆ ನಾನು ಮಾತ್ರ, ಅಂದರೆ ಎಷ್ಟು ಮಟನ್ ತೊಗೊಂಡಿರ್ತೀವೋ ಅಷ್ಟಕ್ಕೆ ಮಾತ್ರ ನಾವು ಸಾಂಬಾರು ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಇವಾಗ ಉಣ್ಗಿದೆ. ಸ್ವಲ್ಪ ಮಟನ್ದು ನೀರಿನಂಶ ಎಲ್ಲ ಬಿಟ್ಕೊಂಡಿದೆಯಲ್ವಾ. ಇವಾಗ ನಾವು ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಲವಂಗ ಎಲ್ಲ ಫಸ್ಟಿಗೆ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವೋ ಅದನ್ನು ನಾವು ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಒಂದೇ ಸಲ ನಾವು ರುಬ್ಬಿ ಮಾಡಿದ್ರೆ ಅದು ಟೇಸ್ಟು ಚೆನ್ನಾಗಿರಲ್ಲ. ನೀವು ಈ ರೀತಿ ಒಮ್ಮೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು. ಕೆಲವ್ರಿಗೆ ಮಟನ್ ಸಾಂಬಾರು ಮಾಡೋಕ್ಕೆ ಬರೋದಿಲ್ಲ, ಅಂಥವರು ಈ ರೀತಿ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಆದ್ರೂ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದರಲ್ಲಿ ಚೆನ್ನಾಗಿ ಕುದಿಬೇಕು, ಮಟನ್ನು ಚೆನ್ನಾಗಿ ಅದರೊಳಗೆ ಸ್ವಲ್ಪ ಬೇಯಬೇಕು. ಅಂದರೆ ಒಂದು 1/4 ಗಂಟೆ ಬೆಂದರೆ ಸಾಕು. ಅಷ್ಟರೊಳಗೆ ನಾವು ಮತ್ತೆ ನಾನು ಅದೇ ಜಾರ್ಗೆ, ಅಂದರೆ ನಾವು ಮಟನ್ ಎಷ್ಟು ತೊಗೊಂಡಿದ್ದೀವಿ, ನಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಖಾರದ ಪುಡಿನ ಹಾಕ್ಕೋಬೇಕಾಗುತ್ತೆ. ನಾನು ಇಲ್ಲಿ 2.5 ಸ್ಪೂನು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು 4 ಟೇಬಲ್ ಸ್ಪೂನು ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನೀವು ಈ ರೀತಿ ಮಿಕ್ಸಲ್ಲಿ ರುಬ್ಬಿನಾದರೂ ಹಾಕ್ಬೋದು, ಇಲ್ಲ ಹಾಗೆ ಡೈರೆಕ್ಟಾಗಿ ಸ್ವಲ್ಪ ಅದು ಕುದ್ದಾದ್ಮೇಲೆ ನೀವು ಡೈರೆಕ್ಟಾಗಿ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಒಂದು ಸುತ್ತು ಮಿಕ್ಸಿಲಿ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ. ಏಕೆಂದರೆ ಸ್ವಲ್ಪ ತರ್ತರಿಯಾಗಿದ್ರೂ ನೀಟಾಗಿ ಮಿಕ್ಸ್ ಆಗುತ್ತೆ, ಅದು ಬೇರೆ ಇದು ಬೇರೆ ಸಪ್ರೇಟ್ ಇರಲ್ಲ. ಹಾಗಾಗಿ ಮತ್ತು ನಾವು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೂ ನಮಗೆ ಖಾರ ಅಂತ ಅನಿಸೋದಿಲ್ಲ, ಕರೆಕ್ಟಾಗಿ ಬರುತ್ತೆ ಮಟನ್ ಸಾರು. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇದೆ ನೋಡಿ. ಹೀಗೆ ನಾವು ಈರುಳ್ಳಿ ರುಬ್ಬಿರೋದ್ರಲ್ಲಿ ಚೆನ್ನಾಗಿ ಒಂದೊಂದು ಕುದಿಬೇಕು ಮಟನ್. ಆವಾಗ ಒಂದೊಂದು ರುಬ್ಬಿ ಮಾಡೋವಾಗ್ಲೂ ಅದು ಚೆನ್ನಾಗಿ ಬೆಂದಷ್ಟು ಅದ್ರ ಟೇಸ್ಟ್ ಅದಕ್ಕೆ ಮಟನ್ಗೆ ತುಂಬಾ ಚೆನ್ನಾಗಿ ಹಿಡಿಯುತ್ತೆ. ಯಾಕೆಂದರೆ ನಾವು ಉಪ್ಪು ಸತ ಆಗಲೇ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೋತಾ ಇರುತ್ತೆ. ಮತ್ತು ಇವಾಗ ನಮಗೆ ಖಾರ ಹತ್ತಬೇಕಲ್ವ, ಅದಕ್ಕೆ ನಾವು ಖಾರನೂ ಈಗ ಚೆನ್ನಾಗಿ ಇದನ್ನು
ಮಿಕ್ಸ್ ಮಾಡ್ಕೋಬೇಕು. ಖಾರ ಹಾಕ್ಕೊಂಡು ರುಬ್ಕೊಂಡ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಒಂದು ಮೀಡಿಯಮಲ್ಲಿ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೋಬಾರ್ದು. ಇವಾಗಲೇ ಲಾಸ್ಟಿಗೆ ಮಾತ್ರ ನಾವು ನೀರು ಹಾಕಬೇಕು. ನಾವು ಮುಚ್ಚಳ ಮುಚ್ತೀವಿ ಅನ್ನೋವಾಗ ಮಾತ್ರ ನೀರು ಹಾಕ್ಕೋಬೇಕಾಗುತ್ತೆ. ನೀವು ನೋಡಿ ಈ ರೀತಿ ಬೇಕಾದ್ರೂ ಇವಾಗ ಖಾರ ಎಲ್ಲ ಹಾಕಿದ್ರಲ್ಲ, ಇವಾಗ ನೀವು ಬೇಕಾದ್ರೆ ಒಂದು 2 ವಿಷಲ್ ಹೊಡೆಸ್ಕೊಂಬಿಟ್ಟು ಆಮೇಲೆ ಮತ್ತೆ ನೀವು ಕಾಯಿ ರುಬ್ಬಿ ಹಾಕ್ಕೋಬೋದು. ಹಾಕಬೇಕಾದ್ರೂ ಮಾಡ್ಕೋಬೋದು. ಏಕೆಂದರೆ ಸಾಂಬಾರು ಜಾಸ್ತಿ ಬೇಕು, ಹೆಚ್ಚಿಸ್ಕೋಬೇಕು ಅನ್ನೋರು ಆ ರೀತಿ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಆ ರೀತಿ ಮಾಡ್ತಾಯಿಲ್ಲ. ಅದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ಅದು ಒಂದು ಅರ್ಧ ಗಂಟೆ ಅಷ್ಟು ಕುದ್ರೂ ತುಂಬಾ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಇವಾಗ ನೋಡಿ ನಾನು ಇನ್ನೂ ಅದೇ ಜಾರ್ಗೆ ತೆಂಗಿನಕಾಯಿ ಮತ್ತು ಕಡಲೆ, ಸ್ವಲ್ಪ ಅಕ್ಕಿ ಮತ್ತು ಗಸಗಸೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇನ್ನೇನು ಬೇಡ. ಬಟ್ ಕಡಲೆನ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು, ಏಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅಕ್ಕಿನೂ ಅಷ್ಟೇ, ಕಾಯಿ ಬೇಗ ನುಣ್ಣಗಾಗಲಿ ಅನ್ನೋ ಕಾರಣಕ್ಕೆ ನಾನು ಅಕ್ಕಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ತೆಂಗಿನಕಾಯಿನ. ಆವಾಗಲೇ ತುಂಬ ಚೆನ್ನಾಗಿ ಮಟನ್ ಸಾಂಬಾರು ಆಗೋದು, ಮತ್ತು ಟೇಸ್ಟು ಒಂದು ರೀತಿಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಏಕೆಂದರೆ ಕಾಯಿನ ನುಣ್ಣಗೆ ರುಬ್ದಲ್ಲೇ ಹಾಕ್ಬಿಟ್ರೆ ಒಂದು ಕಡೆ ನೀರಿರುತ್ತೆ, ಒಂದು ಕಡೆ ಮಸಾಲೆ ಇರುತ್ತೆ. ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಹಾಕ್ಕೊಂಡಾಗ ನೀಟಾಗಿ ನುಣ್ಣಗೆ ರುಬ್ಬಿಟ್ರೆ ನೋಡಿ. ಇವಾಗ ಒಂದು ಅರ್ಧ ಗಂಟೆ ಅಷ್ಟು ನಾನು ಆ ಮಸಾಲೆಯಲ್ಲಿ ಕುದಿಸಿದ್ದೆ. ಇವಾಗ ನಾನು ತೆಂಗಿನಕಾಯಿ ಹಾಲನ್ನ ಹಾಕ್ಕೊಂಡು, ಇವಾಗ ಎಷ್ಟಕ್ಕೆ ನಾವು ಸಾಂಬಾರು ಮಾಡ್ತೀವಿ, ನಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ, ತೆಳು ಬೇಕಾ ಗಟ್ಟಿ ಬೇಕಾ ಅಂತ ನೋಡಿಕೊಂಡು ನಾವು ಇವಾಗ ನೀರು ಹಾಕ್ಕೋಬೇಕಾಗುತ್ತೆ. ಅಂದರೆ ಅದು ಚೆನ್ನಾಗಿ ಬೆಂದ್ರೂ ಸ್ವಲ್ಪ ಸಾಂಬಾರು ಕಡಿಮೆ ಆಗುತ್ತೆ. ಹಾಗಾಗಿ ನಾವು ನೋಡ್ಕೋಬೇಕು. ಕರೆಕ್ಟಾಗಿ ಒಂದು ಮೀಡಿಯಮಲ್ಲಿ ಹಾಕ್ಕೋಬೇಕು. ತೀರಾ ಗಟ್ಟಿನೂ ನಾವು ಹಾಕ್ಕೋಬಾರ್ದು. ಆವಾಗ ಜಾಸ್ತಿ ವಿಷಲ್ಲು ಬೇಯಬೇಕು ಅಂತ ಕೂಗಿಸ್ದಾಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ಒಂದು ಮೀಡಿಯಮಲ್ಲಿ ಹಾಕ್ಕೊಂಡು, ಇವಾಗ ನಾನು ಆವಾಗಲೇ ಕೊತ್ತಂಬರಿ ಸೊಪ್ಪು ಪುದೀನ ಏನು ಒಗ್ಗರಣೆಗೆ ಹಾಕಿರಲಿಲ್ಲ. ನಾನು ಇವಾಗ ಮೇಲ್ಗಡೆ ಮಾತ್ರ ಹಾಕ್ತಾಯಿದ್ದೀನಿ. ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ನೀರಿನ ಬೇಕು ಅಂತ ಅಂದ್ಕೊಂಡ್ರೆ ಹಾಕ್ಕೋಬೋದು. ಮತ್ತು ಉಪ್ಪು ಅಷ್ಟೇ, ನಿಮಗೆ ಫಸ್ಟ್ ಹಾಕಿದ್ದು ಉಪ್ಪು ಕಡಿಮೆ ಇದೆ ಅಂತ ಅಂದ್ಕೊಂಡ್ರೆ ಇವಾಗ ನೀವು ಟೇಸ್ಟ್ ನೋಡಿಕೊಂಡು ಹಾಕ್ಕೊಂಡು ಒಂದು 3-4 ವಿಷಲ್ಲು, ಅಂದರೆ ಮಟನ್ನು ತೀರಾ ಬಲ್ತಿದ್ರೆ ತುಂಬ ಲೇಟ್ ಆಗುತ್ತೆ. ಕೆಲವೊಂದು ಮಟನ್ ಬೇಯಲ್ಲ. ಅಂದರೆ ಅದು ಮಟನ್ ಮೇಲೆ ನಾವು ವಿಷಲ್ನ ಕೂಗಿಸ್ಕೋಬೇಕಾಗುತ್ತೆ. ಇವಾಗ ನಾನು 3-4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ನೋಡಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅಷ್ಟು ಕೂಗಿಸ್ಕೊಂಡು ನಾನು ತಣ್ಣಗಾದ್ಮೇಲೆ ತೆಗೆದೆ. ನೋಡಿ ಎಣ್ಣೆನೂ, ಅಂದರೆ ಓವರಾಗಿ ಎಣ್ಣೆನೂ ಇಲ್ಲ, ಅಂದರೆ ಇದು ಚರ್ಬಿ ಅಂತ ನಾನೇನೂ ಹಾಕಿಲ್ಲ ಇಲ್ಲಿ. ಮಾಮೂಲಿ ನಾನು ಫಸ್ಟಿಗೆ ಏನು ಎಣ್ಣೆ ಬಿಟ್ಟನೋ ಅದೇ ಥರ ಬಿಟ್ಟಿದ್ದು. ನೋಡಿ ಮಟನ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿದೆ. ಮತ್ತು ಸಾಂಬಾರು ಅಷ್ಟೇ ತುಂಬ ನೀರಾಗಿಲ್ಲ. ಅದು ನೋಡೋದಕ್ಕೆ ಆ ರೀತಿ ಸ್ವಲ್ಪ ತಣ್ಣಗಾಗ್ಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಅದು. ಅದಕ್ಕೆ ನಾನು ಇಷ್ಟು ಹದದಲ್ಲಿ ನಾನು ಕರೆಕ್ಟಾಗಿ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ಅನ್ನ ಸಾಂಬಾರು ಮುದ್ದೆಗೆಲ್ಲ ಸೂಪರಾಗಿರುತ್ತೆ. ಮಟನ್ ಸಾರು ಎಲ್ಲರೂ ಇಷ್ಟಪಡ್ತಾರೆ. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.